ಕೂಡೆ ಪ್ರಣವೇ ಆಡಿದಂತಹ ಮಾತನ್ನ ಕೇಳಿಸಿಕೊಂಡ ಕ್ಷಣದಲ್ಲಿಯೇ ನಾನು ನಿಂತಹ ಭೂಮಿಯೇ ಕುಸಿಯಿತು ಎನ್ನುವಂತಹ ಅನುಭವ ಆಗ್ತಾ ಇದೆಯಲ್ಲ ಮಗನೇ. ಯಾಕಮ್ಮ? ಅಲ್ಲದೆ ಹೋದರೆ ಎಂಥವನು ರಾಮ? ನಾನು ರಾಮನನ್ನ ಕಂಡವಳಲ್ಲ ಮಗನೇ. ಆದರೆ ಈ ಸಂದರ್ಭದಲ್ಲಿ ಸೀತಾ ಮಾತೆಯ ಸೇವೆಯನ್ನು ಅನುದಿನವೂ ಮಾಡುತ್ತಾ ಬರುತ್ತಿರುವವಳು ನಾನು. ಆಕೆ ಆಡುವಂತಹ ಮಾತನ್ನ ಕೇಳುತ್ತಿರುವಾಗ ರಾಮ ಹೇಗಿರಬಹುದು ಎನ್ನುವಂತಹ ಕಲ್ಪನೆಯನ್ನು ನಾನು ಮಾಡಿಕೊಂಡಿದ್ದೇನೆ. ಕಾಡಿನ ಮಧ್ಯೆ ಸಂಚರಿಸುವಂತಹ ಸಂದರ್ಭದಲ್ಲಿ ಅವನ ಪಾದ ಸ್ಪರ್ಶ ಮಾತ್ರದಿಂದ ಕಲ್ಲೊಂದು ಹೆಣ್ಣಾಗಿ ನಿಲ್ಲುತ್ತದೆ ಅಂತಾದ್ರೆ ರಾಮನ ಯೋಗ್ಯತೆ ಸಾಮಾನ್ಯ ಎನ್ನುವುದಾಗಿ ಭಾವಿಸುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲವ. ಸಹಸ್ರ ಗಜಗಳ ಶಕ್ತಿಯುಳ್ಳಂತಹ ತಾಟಕಿಯ ನಿರ್ನಾಮವನ್ನು ಮಾಡುತ್ತಾನೆ ಅಂತಾದರೆ ರಾಮ ಅವನ ಬಲದ ಕುರಿತಾಗಿ ನಾವು ಸಂಶಯವನ್ನು ಎಣಿಸುವುದಕ್ಕೆ ಸಾಧ್ಯ ಉಂಟೆ? ಎತ್ತಿದ ಧನುಸ್ಸಿನಿಂದ 14 ಸಹಸ್ರ ರಾಕ್ಷಸರನ್ನು ಕೊಂದಂತಹ ರಾಮನ ಕುರಿತಾಗಿ ಅನುಮಾನವನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವಮ್ಮ. ಹೆಚ್ಚೇಕೆ ತನ್ನ ಮಡದಿಗೆ ಬಂದಂತಹ ಸಂಕಟವನ್ನು ನಿವಾರಿಸುವುದಕ್ಕೆ ಬೇಕಾಗಿ ಯೋಗ್ಯತೆಯೇ ಇಲ್ಲದಿರುವಂತಹ ವಾನರರ ಪಡೆಯನ್ನು ಕೂಡಿಕೊಂಡು ವಿಶಾಲವಾದಂತಹ ಅಂಬುದಿಗೆ ಸೇತುವೆಯನ್ನು ಬರೆಯುವುದರ ಮೂಲಕವಾಗಿ ಲಂಕೆಯನ್ನು ಸೇರಿ ನಮ್ಮ ರಾಕ್ಷಸ ಸಂತಾನವನ್ನೇ ಹಾಳು ಮಾಡುತ್ತಿರುವಂತಹ ರಾಮನನ್ನ ಸಾಮಾನ್ಯ ಎಂದು ಭಾವಿಸಿದೆಯಾ ಮಗು? ನಗೆಗೇಡಿನ ಮಾತಾಗ್ತದೆ ಮಗು. ವಿಗಡ ವಿಕ್ರಮಿಯಾದಂತಹ ರಾಮನೊಡನೆ ಹೋರಾಡುವುದೆಂದರೆ ಮೃತ್ಯುವಿನ ಬಾಯಿಗೆ ಕೈ ಇಕ್ಕಿದ ಹಾಗಾಗುತ್ತದೆ. ಹಾಗಾಗಿ ರಾಮನ ಕೂಡ ಬೇಡ ಮಗನೇ, ಈ ಯುದ್ಧ ಬೇಡ, ನನ್ನ ಮಾತು ಕೇಳು. ಅಮ್ಮ, ಒಂದು ದಿನ ಜನನಿ ಮಾಮ ವಚನ ಬನು ಮನ್ನಿಸುವ ಜನನಿ ಮಾಮ ವಚನ ಬನು ಮನ್ನಿಸು ಜನನಿ ಮಾಮ
ಪಾಳೆಯವನ್ನು ಸೇರಿದ ವೈರಿಯನ್ನು ಉತ್ತೇಜಿಸುವುದಕ್ಕಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾನೆ. ಅವನ ಮಗ ಇಲ್ಲಿಯ ಅನ್ನವನ್ನು ತಿನ್ನವ ಸುಮ್ಮನೆ ಭೂಭಾರಕನಾಗಿದ್ದಾನೆ ಎಂದು ಅನ್ಯರು ಆಡುವುದನ್ನ ನೀನು ಸಹಿಸ್ತೀಯನಮ್ಮ? ಇಲ್ಲವಮ್ಮ, ಖಂಡಿತ ಸಾಧ್ಯವಿಲ್ಲ. ನಮ್ಮ ದೊಡ್ಡಪ್ಪ ನಮಗೆ ಸಾಕಿ ಅನ್ನವನ್ನು ನೀಡಿದವ, ಆಶ್ರಯವನ್ನು ನೀಡಿದವ. ಈ ಹೊತ್ತಿನಲ್ಲಿ ಅವನ ಕಷ್ಟಕ್ಕೆ ಆಗುವುದೇ ನನಗೆ ಧರ್ಮ. ಹಾಗಾಗಿ ಹೆಚ್ಚು ಯೋಚನೆ ಮಾಡುವುದು ಬೇಡ ಅಮ್ಮ. ಮಗನೇ, ನಿನ್ನ ಕುರಿತಾಗಿ ಮಾತ್ರ ನೀನು ಯೋಚಿಸಿದ್ದಿ, ಮತ್ತೆ ನನ್ನ ಕುರಿತಾಗಿ ಯೋಚಿಸಿದ್ದಿ. ಇದು ಛಲ ಮಗನೇ, ಇದು ಛಲ. ಬೇಡ ಮಗನೇ, ಛಲವ ಬಿಡು ಬಿಡು. ಬೇಡ ಮಗನೇ, ಛಲವ ಬಿಡು ಬಿಡು. ಬೇಡ ಮಗನೇ, ಛಲವ ಬಿಡು ಬಿಡು. ನೋಡಿ ನುಂದಪೆ ಕಳುಹಲಾರೆನೋ. ನೋಡಿ ನುಂದಪೆ ಕಳುಹಲಾರೆನೋ. ಗಾಢಗರುವ ವಿದ್ಯೆಗೆ ಬಾಲಕ ಕಾಡಬೇಡ. ಗಾಢಗರುವ ವಿದ್ಯೆಗೆ ಬಾಲಕ ಕಾಡಬೇಡ. ಗಾಢಗರುವ ವಿದ್ಯೆಗೆ ಬಾಲಕ ಕಾಡಬೇಡ. ಮಗನೇ, ಬುದ್ಧಿವಂತಿಕೆಗೂ ಅವಿವೇಕಕ್ಕೂ ಬಹಳ ವ್ಯತ್ಯಾಸವಿದೆ ಅಲ್ವೇ? ಹೌದಮ್ಮ. ರಾಮನೊಡನೆ ಹೋರಾಟ ಇದು ಅವಿವೇಕ ಮಗು. ಹೇಗಮ್ಮ? ರಾಮ ಏನು ಎಷ್ಟು ಎನ್ನುವುದಾಗಿ ಪರಿಪರಿಯಾಗಿ ಹೇಳಿದರೂ ಕೂಡ ನನ್ನ ಮಾತನ್ನ ಧಿಕ್ಕರಿಸಿ ಬಗೆ ಬಗೆಯ ಉದಾಹರಣೆಗಳನ್ನ ನೀಡುವುದರ ಮೂಲಕವಾಗಿ ನನ್ನ ಮನಸ್ಸನ್ನ ಒಲಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದಿ. ಅಮ್ಮ, ಸತ್ಯವನ್ನು ಹೇಳ್ತಾ ಇದ್ದೇನೆ ಮಗು, ಅಮ್ಮ. ನಿನ್ನ ತಂದೆಯವರು ನನ್ನ ಬಳಿ ಇಲ್ಲ. ನಿನ್ನ ದೊಡ್ಡಪ್ಪ ಆಡಿದಂತಹ ಮಾತಿಗೆ ನಮ್ಮೀರ್ವರನ್ನು ಲಂಕೆಯಲ್ಲಿಯೇ ಬಿಟ್ಟು ರಾಮನನ್ನ ಸೇರಿ ಅವನ ಸೇವೆಯಲ್ಲಿ ನಿರತರಾಗಿದ್ದಾರೆ ಅವರು. ಹೌದಮ್ಮ. ಆ ದುಃಖವನ್ನು ಮಗನಾದಂತಹ ನಿನ್ನ ಮುಖವನ್ನ ನೋಡಿಕೊಂಡು ಕಳೀತಾ ಇದ್ದೇನೆ ಮಗನೇ. ಹೆತ್ತವರು ಮಕ್ಕಳನ್ನ ಪಡೆಯುವುದು ಯಾಕಾಗಿ ಹೇಳು? ಯಾಕಮ್ಮ? ತಮ್ಮ ವೃದ್ಧಾಪ್ಯದಲ್ಲಿ ಮಕ್ಕಳು ನಮಗೆ ಆಗಿ ಬರ್ತಾರೆ ಎನ್ನುವ ಕಾರಣಕ್ಕಾಗಿಯೇ. ಹೌದು. ಹಾಗೇನಲ್ಲ, ಈ ಜೀವನದ ಯಾತ್ರೆಯನ್ನ ಮುಗಿಸಿ ಪರಲೋಕಕ್ಕೆ ನಮ್ಮ ಪ್ರಯಾಣ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಹೆಣ ಮಕ್ಕಳ ಹೆಗಲ ಮೇಲೆ ಹೋಗಬೇಕು ಎನ್ನುವಂತಹ ಒಂದೇ ಒಂದು ಆಸೆ ಇಟ್ಟುಕೊಂಡು ಸಂತಾನವನ್ನು ಪಡೆಯುತ್ತಾರೆ. ಹಾಗೆ ಪಡೆದಂತಹ ಸಂತಾನವನ್ನು ನನ್ನ ಕರುಳ ಬಳ್ಳಿಯನ್ನು ಯಾವ ತಾಯಿಯಾದರೂ ಕೂಡ ಮೃತ್ಯುವಿನ ಬಾಯಿಗೆ ಸಮರ್ಪಿಸುವುದಕ್ಕೆ ಮುಂದಾಗುತ್ತಾಳೆ ಹೇಳು. ಹಾಗಾಗಿ ಹೀಗೋ ನನ್ನ ಕಾಡಬೇಡ, ಇಂತಹ ವಿಗಡತನವನ್ನ ಮಾಡಬೇಡ, ಈ ಛಲವನ್ನ ಮಾಡಬೇಡ, ನೀನು ಹೋಗಬೇಡ. ಅಮ್ಮ, ಏನು ಮಾತಾಡ್ತಾ ಇದ್ದೀಯ? ಸ್ವಲ್ಪ ಯೋಚನೆ ಮಾಡಿ. ಅಮ್ಮ ಯೋಚಿಸು, ನಿನಗಿದು ಸಾಮತರವೇ. ಅಮ್ಮ ಯೋಚಿಸು, ನಿನಗಿದು ಸಾಮತರವೇ. ಅಮ್ಮ ಯೋಚಿಸು, ನಿನಗಿದು ಸಾಮತರವೇ.
ಕರ್ಮ ಬಂಧನವಿದು ಕರ್ಮ ಬಂಧನವಿದು ಉಂಡಂದಕ್ಕಾಗಿ ಸುಮ್ಮನುಳಿಯದೆ ನಾ ಕಾದುವೆ ಹೋಗಿ ಸುಮ್ಮನುಳಿಯದೆ ನಾ ಕಾದುವೆ ಹೋಗಿ ಅಮ್ಮ ಯೋಚಿಸು ನಿನಗಿದು ಸಮತಲವೇ ಧರ್ಮದ ನೆಲೆ ಅರಿತಿಂದು ನನ್ನುಡಿಗೆ ಕರ್ಮ ಬಂಧನವಿದು ಉಂಡನಕ್ಕಾಗಿ ಸುಮ್ಮಗುಳಿಯದೆ ನಾ ಕಾದುವೆ ಹೋಗಿ ಸುಮ್ಮಗುಳಿಯದೆ ನಾ ಕಾದುವೆ ಅಮ್ಮ ಯೋಚಿಸು ನಿನಗಿದು ಸಮತಲವೇ ಧರ್ಮದ ನೆಲೆ ಅರಿತಿಂದು ನನ್ನುಡಿಗೆ ಕರ್ಮ ಬಂಧನವಿದು ಉಂಡನಕ್ಕಾಗಿ ಸುಮ್ಮಗುಳಿಯದೆ ಕಾದುವೆ ಹೋಗಿ ಬೇಡ ಮಗನೇ, ಈ ಹೆತ್ತ ತಾಯಿಯಲ್ಲಿಯೂ ನಿನ್ನ ಛಲ ಬೇಡ. ಅಮ್ಮ, ಸಾಮಾನ್ಯವಾಗಿದ್ದಂತಹ ಈ ಲಂಕೆಯನ್ನ ಕೇವಲ ಸಾಮರ್ಥ್ಯದಿಂದಲೇ ಸ್ವರ್ಣಲಂಕೆಯನ್ನಾಗಿಸಿದವರು ನಮ್ಮ ದೊಡ್ಡಪ್ಪ. ಅಮ್ಮ, ಅಂತಹ ಈ ಸಮೃದ್ಧಿಯನ್ನ ಕೇವಲ ನರವೀರರು ಮತ್ತವರ ಮಾನವರ ಸೇನೆ ಬಂದು ದಸ್ತಗೊಳಿಸದೆ ಎಂದಾದರೆ ನನ್ನ ಹಾಗೂ ನಿನ್ನ ಬುದ್ಧಿಗೆ ನಿಲುಕದ ಸೂಕ್ಷ್ಮವಲ್ಲವೇನು? ಅಮ್ಮ, ಇಲ್ಲಿಯೇ ಇದ್ದು ನನಗೆ ಪ್ರೋತ್ಸಾಹದ ನುಡಿಯನ್ನಾಗಿ ಕಣ್ಣದಂಗಕ್ಕೆ ಕಳಿಸಬೇಕಾಗಿದ್ದಂತಹ ನನ್ನ ಜನಕ ವೈರಿ ಪಾಳೆಯವನ್ನು ಸೇರಿ ಅವನ ಜಯಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ನನ್ನನ್ನ ಹಾಗೂ ನಿನ್ನನ್ನ ಇಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡಮ್ಮ. ನನ್ನ ಹಾಗೂ ನಿನ್ನ ಸೇವೆ ಈ ಲಂಕಾ ನಗರಿಗೆ ಇನ್ನೂ ಬೇಕೆಂಬುದೇ ಇದರ ಅರ್ಥವಲ್ವೇನಮ್ಮ? ಅಮ್ಮ, ವಿಭೀಷಣ ರಾಮನನ್ನ ಸೇರಿದ ಎಂಬ ಕಾರಣಕ್ಕೆ ನನ್ನನ್ನ ಹಾಗೂ ನಿನ್ನನ್ನ ವಿರೋಧಿಸಲಿಲ್ಲ ನಮ್ಮ ದೊಡ್ಡಪ್ಪ. ಅವನಿಗೆ ನಮ್ಮ ಮೇಲಿನ ಪ್ರೀತಿ ವಾತ್ಸಲ್ಯ ಎಂದು ಕಡಿಮೆ ಆಗಲಿಲ್ಲ. ನಾವು ಉಂಬಂತಹ ಅನ್ನದ ಕುರಿತಾಗಿ ಎರಡು ಯೋಚಿಸಿದವನಲ್ಲವೇ ಅಲ್ಲ ನಮ್ಮ ದೊಡ್ಡಪ್ಪ. ಅಂತಹ ದೊಡ್ಡಪ್ಪನ ಕಣ್ಣಂಚಿನಲ್ಲಿ ಕಣ್ಣೀರು ಇಳಿಯುವಾಗ ನನ್ನ ಕರುಣೆ ಕಿತ್ತವರಂತ ಅನುಭವ ಆಯ್ತಮ್ಮ. ಅಮ್ಮ, ಇಂತಹ ಸಂದರ್ಭದಲ್ಲಿ ನನ್ನ ದೊಡ್ಡಪ್ಪನ ಘಟ್ಟಕ್ಕೆ ಆಗದಿದ್ದರೆ ನಾವು ಇಂದ ಅಣ್ಣದ ಋಣವನ್ನು ತೀರಿಸಿದಾಗ ಆಗ್ತದೇನಮ್ಮ? ಯೋಚನೆ ಮಾಡಮ್ಮ. ನೀನು ಹೇಳಿದ ಹಾಗೆ ನಾನು ಋಣಕ್ಕೆ ಹೋದರೆ ಏನಾಗ್ತದೆ ಎನ್ನುವಂತಹ ಸತ್ಯವನ್ನು ನಾನು ಅರಿತಿದ್ದೇನೆ. ರಾಮನ ಬಾಣಕ್ಕೆ ತುತ್ತಾಗುತ್ತೇನೆ ಎನ್ನುವ ಅರಿವು ನನಗೂ ಉಂಟು. ಆದರೆ ಅಮ್ಮ, ಕಲ್ಲಾಗಿ ಬಿದ್ದಿದ್ದ ಅಹಲ್ಯೆಗೆ ಜೀವವನ್ನು ಕೊಟ್ಟಂತಹ ರಾಮ ರೆಕ್ಕೆಗಳನ್ನ ಕಳೆದುಕೊಂಡು ಪ್ರಾಣೋತ್ಕ್ರಮಣ ಸಿದ್ಧಿಯಲ್ಲಿದ್ದಾಗ ಆ ಹಕ್ಕಿಗೂ ಸಹ ಮೋಕ್ಷವನ್ನ ಕಾಣಿಸಿದಂತಹ ರಾಮ ವಾಲಿಗೆ ತನ್ನ ತಪ್ಪಿನ ಅರಿವನ್ನ ತಿಳಿ ಹೇಳಿ ಅವನಿಗೂ ಸಾಯುಜ್ಯವನ್ನು ಕರುಣಿಸಿದಂತಹ ರಾಮ ಶರಣ ಶ್ರೇಷ್ಠರಾದಂತಹ ವಿಭೀಷಣ ಪುತ್ರ ಧರಣಿಸೇನನಿಗೂ ಆ ಅನಂತ ಸುಖವನ್ನು ಕರುಣಿಸಿಯೇ ಕರುಣಿಸ್ತಾನಮ್ಮ. ಏನು ಹೇಳಿದ್ರು ಕೇಳುವವನಲ್ಲಿರಿ. ಸರಿ ಮಗನೇ, ಸರಿ ಸರಿ ಮಗನೇ. ರಾಮ ಸೇವೆಯು ನಿಮ್ಮ ಪಿತಗಾಯ್ತು. ಸರಿ ಮಗನೇ, ರಾಮ ಸೇವೆಯು ನಿನ್ನ ಪಿತಗಾಯ್ತು. ಧರಣಿ ಜಯ ಸೇವೆಯಲ್ಲಿ ನಾಥಂ
ಮಗಳು ನನ್ನ ಯಾವ ಮಾತನ್ನು ಲಕ್ಷಿಸುವವನಲ್ಲ ನೀನು ಎಂದಾಯಿತು. ನಿನ್ನ ಮನಸ್ಸಿನ ಇಚ್ಛೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮಗನೇ. ರಾಮನೊಡನೆ ಯುದ್ಧ ಇದು ಕೇವಲ ಒಂದು ಕಾರಣ ಅಷ್ಟೇ. ಹೌದಮ್ಮ. ಪರೋಕ್ಷವಾಗಿ ಪರಮ ಪದವಿಯನ್ನ ಪಡೆಯುವಂತಹ ಆಕಾಂಕ್ಷೆಯನ್ನ ನೀನು ಹೊಂದಿದ್ದಿ ಎನ್ನುವುದಂತೂ ಸತ್ಯ. ನಿಜವಮ್ಮ. ರಾಮನ ಸೇವೆ ನಿನ್ನ ತಂದೆಗಾಯಿತು. ರಾವಣನಿಂದ ಅಪಹರಿತಳಾದಂತಹ ಸೀತಾ ಮಾತೆಯ ಸೇವೆ ನಿನ್ನ ತಾಯಿಯ ಪಾಲಿಗೆ ದೊರೆಯಿತು. ಹಾಗಾದ್ರೆ ನಾವಿರುವರು ಭಕ್ತಿಯ ಮಾರ್ಗವನ್ನ ಅನುಸರಿಸಿದರೆ ನೀನು ಶಕ್ತಿಯ ಮಾರ್ಗವನ್ನೇ ಅನುಸರಿಸಿ ದೇವರನ್ನ ಉಳಿಸಿಕೊಳ್ಳುವುದಕ್ಕೆ ನೀನು ಮುಂದಾಗುತ್ತಾ ಇದ್ದಿ ಮಗನೇ. ನಿಜವಮ್ಮ. ಆಗಬಹುದು. ಉಂಡನ್ನದ ಗುಣವನ್ನ ತೀರಿಸುವುದಕ್ಕಾಗಿ ಹೊರಟಿದ್ದಿ. ಮುಂದೊಂದು ದಿನ ಲೋಕಾಪವಾದಕ್ಕೆ ಒಳಗಾಗಬಾರದು. ವಿಭೀಷಣ ಲಂಕೆಯನ್ನು ಬಿಟ್ಟು ಹೋದರು. ಅಮ್ಮ ಮಗ ಇಬ್ಬರು ಲಂಕೆಯಲ್ಲಿ ಕುಳಿತು ಷಡ್ರಸಾನ್ನ ಭೋಜನವನ್ನು ಉಂಡ್ರು ಎನ್ನುವುದಾಗಿ ಮುಂದೆ ಲಂಕೆಯವರು ಆಡಿಕೊಳ್ಳಬಾರದಲ್ಲ ಮಗನೇ. ಹೌದಮ್ಮ. ನೀನು ಕೈಗೊಂಡ ನಿರ್ಧಾರ ಇದು ಸರಿಯಾದ್ದೇ ಮಗನೇ. ಹಾಗೆ ಕಷ್ಟವಾದರೂ ತೊಂದರೆ ಇಲ್ಲ. ನನ್ನ ಕರುಳ ಬಳ್ಳಿಯಿಂದ ಉದಿಸಿ ಬಂದಂತಹ ಪುಷ್ಪ ಈ ಪುಷ್ಪವನ್ನು ರಾಮನ ಪದಾಂಬುಜಕ್ಕೆ ಅರ್ಪಿಸ್ತೇನಂತೆ. ಹೀಗೆ ಬಾ ಮಗನೇ, ಹೀಗೆ ಬಾ. ಕರುಳ್ ಇರಿಯುವ ವೇದನೆಯನು ಉರತೊಳ್ ಅವಚಿಪಿಸೋ ಸುಯೇದೋ